ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಅಧಿನಿಯಮ 2006, 2007, 2008, 2012ರ ನಿಯಮಗಳ ಅನುಷ್ಠಾನ ಕಾರ್ಯಾಗಾರವನ್ನು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಗಿರಿರಾವ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಅಧಿನಿಯಮದ ಕಾರ್ಯಾಗಾರವೆಂದರೆ ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳ ಮಾನ್ಯತೆ ಕಾಯ್ದೆ ಜಾರಿ ಮತ್ತು ಅರಿವು ಮೂಡಿಸುವ ಕಾರ್ಯಾಗಾರವಾಗಿದೆ. ಇದು ಅರಣ್ಯವಾಸಿಗಳ ಭೂಮಿ ಮತ್ತು ಸಂಪನ್ಮೂಲಗಳ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಗುರುತಿಸುತ್ತದೆ. ಐತಿಹಾಸಿಕ ಅನ್ಯಾಯ ಸರಿಪಡಿಸುವುದರ ಜೊತೆಗೆ ಗ್ರಾಮ ಸಭೆಗಳ ಮೂಲಕ ಹಕ್ಕುಗಳ ವಿತರಣೆಗೆ ಅವಕಾಶ ಕಲ್ಪಿಸುತ್ತದೆ. ಹಕ್ಕುಗಳ ಸಂಗ್ರಹಣೆ ಮತ್ತು ಅರ್ಜಿ ಪ್ರಕ್ರಿಯೆಗಳ ಬಗ್ಗೆ ಅಧಿಕಾರಿಗಳು ಸಮುದಾಯದ ಸದಸ್ಯರು ಮತ್ತು ಇತರ ಪಾಲುದಾರರಿಗೆ ತಿಳುವಳಿಕೆ ನೀಡುವ ಗುರಿ ಹೊಂದಿವೆ ಎಂದರು. ಇನ್ನು 92% ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಅದಕ್ಕೆ ಕಾರಣ ಏನು? ರಿಜೆಕ್ಟ್ ಮಾಡುವಾಗ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ 2019 ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳನ್ನು ನಾವು ಪಾಲಿಸಿದೀವಾ, ಪ್ರೊಸೀಜರ್ ಫಾಲೋ ಮಾಡಿದೀವಾ? ಗ್ರಾಮ ಸಭೆಗಳಲ್ಲಿ ಅತಿ ಹೆಚ್ಚು ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿದ್ದಕ್ಕೆ ಕಾರಣ ಏನು? ಈ ಕಾಯ್ದೆ ಬಗ್ಗೆ ಕೆಲವಾರು ವಿಚಾರಗಳು ಬಂದಾಗ ಒಂದಷ್ಟು ಮಾಹಿತಿ ಇಲ್ಲ, ಗ್ರಾಮ ಸಭೆ ಪಾತ್ರ ಗೊತ್ತಿಲ್ಲ, ಪಿಡಿಒ ಪಾತ್ರ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಗೆ ಯಾರು VFC ಅರಣ್ಯ ಸಮಿತಿ ಮಾಡ್ತಾ ಇದ್ದಾರೆ, ಅದನ್ನ ಹೇಗೆ ಅಪ್ಲಿಕೇಶನ್ ಕಾಲ್ ಮಾಡೋದು, ಹೊಸ ಅಪ್ಲಿಕೇಶನ್ ತಗೋಬಹುದಾ ಅಥವಾ ಈ ಆಕ್ಟ್ ಅಲ್ಲಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ, ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ರು. ಹಾಗಾಗಿ ಇದನ್ನು ಕೂಡ ನಾವು TRI ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಅವರಿಗೆ ಮತ್ತೆ ನಮ್ಮ ಡೈರೆಕ್ಟರ್ ಕೇಳಿದಾಗ ಅವರು ಒರಿಸ್ಸಾದಿಂದ ಬಂದಿರತಕ್ಕಂಥ ಗಿರಿರಾವ್ ಸರ್ ಅವರು ಮಾತಾಡಿ ಅವರು ಹಲವಾರು ರಾಜ್ಯಗಳಿಗೆ ಹಿಮಾಚಲ ಪ್ರದೇಶ, ಒಡಿಶಾ, ಛತ್ತೀಸ್ಗಢ, ತಮಿಳುನಾಡು, ಹಿಮಾಚಲ ಪ್ರದೇಶ ಅವರಿಗೆಲ್ಲ ಟ್ರೈನಿಂಗ್ ಇವರೇ ರಿಸೋರ್ಸ್ ಪರ್ಸನ್ ಆಗಿ ಟ್ರೈನಿಂಗ್ ಕೊಡ್ತಾ ಇರೋದು. ಹಾಗಾಗಿ ನಾವು ವಿಲೇಜ್ ಲೆವೆಲ್ VFC ಲೆವೆಲಲ್ಲಿ ಟ್ರೈನಿಂಗ್ ಮಾಡಬೇಕಂತ ನಾವು ಪ್ಲಾನ್ ಮಾಡಿದ್ವಿ. ಬಟ್ ಟ್ರೈನಿಂಗ್ ಮೋಡ್ ಬಂದ್ಬಿಟ್ಟು ಅವ್ರ ಮೀಡಿಯಂ ಬಂದು ಇಂಗ್ಲಿಷ್ ಮತ್ತು ಹಿಂದಿ ಆಗಿರೋದ್ರಿಂದ ಅವ್ರಿಗೆ ಅರ್ಥ ಆಗಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆ SDLC ಮತ್ತು DLC ಫಸ್ಟ್ ಕೊಟ್ಟು ನಂತರದಲ್ಲಿ ಗ್ರಾಮ ಸಭಾ ಅಥವಾ ಗ್ರಾಮ ಮಟ್ಟದಲ್ಲಿ ಟ್ರೈನಿಂಗ್ ಅನ್ನು ಕೊಡುವಂತ ಪ್ಲಾನ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ದ ಇಂಟೆಂಟ್ ಆಫ್ ದ ಲೆಜಿಸ್ಲೇಷನ್, ದಟ್ ಈಸ್ much more important than reading out the various provision of the law. So in it also, much more people they can understand the English, then I can also speak English. If you prefer the English, then I can also. So you can just tell them that the intention is not to tell about the law. The intent is to highlight the key provisions of the Act so that the law can be implemented effectively in the state of Karnataka. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಪ್ರಿಯಾಂಕಾ ಸಿಂಗ್, ITDP ಅಧಿಕಾರಿ ರಮೇಶ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಗೌರವ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್, ಉಪ ವಿಭಾಗಾಧಿಕಾರಿ ಮಂಜುನಾಥ್ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು.